ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಹುಕ್ಕೇರಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕಣ್ಣೋಳಿ ಇಂದು ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ. ಒತ್ತಡ ಮರೆತು ಖುಷಿ ಪಟ್ಟ ನೌಕರರು, ಎಲ್ಲೆಲ್ಲೂ ಹಬ್ಬದ ವಾತಾವರಣ. ಹುಕ್ಕೇರಿ ಹೊರವಲಯದ ಕ್ಯಾರ್ಗುಡ್ಡದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ 2 ದಿನಗಳ ಕಾಲ ಜಿಲ್ಲೆಯ ಎಲ್ಲ ತಾಲೂಕಿನ ನೌಕರರ ಕ್ರೀಡಾಕೂಟ ಜಿಲ್ಲಾ ಪಂಚಾಯಿತಿ ಬೆಳಗಾವಿ, ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ವತಿಯಿಂದ ಬೆಳಗಾವಿ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪರ್ಧೆಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮಗೌಡ ಕಣ್ಣೋಳಿ ಹಾಗೂ ಗುರುಶಾಂತ್ ಪಾವಟೆ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಅಧಿಕಾರಿಗಳು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿ ಕ್ರೀಡಾಕೂಟದ ವೇದಿಕೆ ತರಲಾಯಿತು. ಇದೇ ವೇಳೆ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದ ನೌಕರರು ಈ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ನಂತರ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ರಾಮನಗೌಡ ಕಣ್ಣೋಳಿ ಹಾಗೂ ಗುರುಶಾಂತ್ ಪಾವಟೆ ಮಾತನಾಡಿ, ಸರ್ಕಾರಿ ನೌಕರರು ಕೆಲಸದ ಒತ್ತಡದ ನಡುವೆಯೂ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಸಂತೋಷದ ವಿಷಯ. ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಶಿಕ್ಷಕರು ಅನೇಕ ತೊಂದರೆಗಳ ನಡುವೆಯೂ ಯಶಸ್ವಿಗೊಳಿಸಿದ್ದು 2 ದಿನಗಳ ಕಾಲ ಕ್ರೀಡಾಕೂಟದಿಂದ ಮನಸ್ಸು ಸದೃಢವಾಗುತ್ತದೆ. ಅಧಿಕಾರಿಗಳು ನೌಕರರು ಈ ಒಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಎಲ್ಲರಿಗೂ ಸ್ಫೂರ್ತಿ ಹೆಚ್ಚಿಸಲಿದೆ. ದೈನಂದಿನ ಕೆಲಸದ ಒತ್ತಡ ಮರೆತು ನೌಕರರು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಖುಷಿಪಟ್ಟರು. ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಬ್ಬದ ವಾತಾವರಣ ಕಂಡು ಬಂದಿತ್ತು. ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಒತ್ತಡ ಮರೆತು ಖುಷಿಪಟ್ಟ ನೌಕರರು. ಸಮಾಜ ಕಲ್ಯಾಣ ಇಲಾಖೆ ಕ್ರೀಡಾಕೂಟಕ್ಕೆ ಚಾಲನೆ. ಕ್ರೀಡೆ ಮನುಷ್ಯನಲ್ಲಿ ಸ್ಫೂರ್ತಿಯನ್ನು ನೀಡುತ್ತೆ. ಕ್ರೀಡೆಯಿಂದ ಹೊಸ ಹುಮ್ಮಸ್ಸು ಬರುವುದಲ್ಲದೆ ಎಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ಮಾಡಲು ಸಹಕಾರಿ ಆಗುತ್ತೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಚೆನ್ನಯ್ಯನವರ್, ಗುರುಶಾಂತ್ ಪಾವಟೆ, ವಿಠ್ಠಲ್ ಚಂದರಗಿ, ಪರಶುರಾಮ್ ಪತ್ತಾರ್, ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ, ಆರ್ ಕುಲಕರ್ಣಿ, ಶ್ರೀಮತಿ ಅರ್ಚನಾ ಸಾಣೆ, ಮಲ್ಲಿಕಾರ್ಜುನ್ ಹೊಸಮನಿ, LB ಮಾಲ್ದಾರ್, ಶಿವಾನಂದ್ ಶೆಟ್ಟಣ್ಣವರ್, ಶೆಟ್ಟಪ್ಪ ಹರಿಜನ್, ರಾಘವೇಂದ್ರ ಜಕಬಾ, ಶಶಿಧರ್ ನಡುಮನಿ, ಶ್ರೀಮತಿ ನಾಗವೇಣಿ ಹೊಳೆಯಾಚೆ, ಹೇಮಲತಾ ಬಸ್ಲಿಂಗೋಳ್ ಹಾಗೂ ಇಲಾಖೆ ನೌಕರರು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತು ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರ ಒಂದು ಆದೇಶದಂತೆ ಕಳೆದ ವರ್ಷವೂ ಮಾಡಿದ ರೀತಿಯಲ್ಲಿ ನಾವು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ನೌಕರರ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸ್ಪರ್ಧೆಗಳನ್ನು ಇವತ್ತು ಮತ್ತು ನಾಳೆ ಆಯೋಜನೆ ಮಾಡಿದ್ದೀವಿ. ಹೋದ ಸಲ ನಾವು ಬೆಳಗಾವಿ ಜಿಲ್ಲಾ ನಗರ ಕೇಂದ್ರದಲ್ಲಿ ಮಾಡಿದ್ದೀವಿ. ಈ ಸಲ ನಾವು ಇಲ್ಲಿ ಒಂದು ಈ ತಾಲೂಕು ಕ್ರೀಡಾಂಗಣ ಹುಕ್ಕೇರಿ ಒಂದು ಪರಿಸರ ಚೆನ್ನಾಗಿ ಅನ್ನಿಸ್ತು. ಲಾಸ್ಟ್ ಟೈಮ್ ನಮ್ಮ ಪ್ರೈಡ್ ವಸತಿ ಶಾಲೆಗಳ ಸಿಬ್ಬಂದಿಗಳದ್ದು ಮಾಡಿದ್ದೀವಿ. ಹೀಗಾಗಿ ಇಲ್ಲೇ ನಾವು ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹುಕ್ಕೇರಿಯಲ್ಲಿ ಎಲ್ಲ ಖುಷಿಯಿಂದ ಇವತ್ತು ಎಲ್ಲ ನಮ್ಮ ಇಲಾಖೆ ನೌಕರರ ಬಂಧುಗಳೆಲ್ಲ ಭಾಗವಹಿಸ್ತಾ ಇದ್ದೀವಿ. ಕ್ರಿಕೆಟು ಮತ್ತು ವಾಲಿಬಾಲ್, ಕೇರಮ್, ಶಟ್ಲ್ ಕಾಕ್, ಅದರಂತೆ ಮಹಿಳೆಯರಿಗಾಗಿ ಥ್ರೋಬಾಲ್, ಕೇರಮ್ ಮತ್ತು ಶಟ್ಲ್ ಕಾಕ್ ಇವೆಲ್ಲ ಮಾಡಿಸಿ ನಾಳೆ ಕಿರುನಾಟಕ, ಜಾನಪದ ಗೀತೆ, ಭಾವಗೀತೆ ಸಿಬ್ಬಂದಿಗಳಿಗಾಗಿ ಒಂದು ರೀತಿ ಮೊನೋಟನಸ್ ಆದಂಥ ಒಂದು ಏಕತಾನತೆ ಕರ್ತವ್ಯದ ಭಾವದಿಂದ ಹೊರಬಂದು ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸ್ಪರ್ಧೆಗಳನ್ನು ಒಳ್ಳೆಯ ಸ್ಪೋರ್ಟಿವ್ ಆಗಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು ನಾವೆಲ್ಲ ನಮ್ಮ ಎಲ್ಲ ತಾಲೂಕಿನ ಸಹಾಯಕ ನಿರ್ದೇಶಕರುಗಳು ನಾವು ಮತ್ತು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕೂಡಿದ್ದೀವಿ. ತುಂಬ ಸಂತೋಷದ ದಿನ. ಇದಕ್ಕೆ ಮಾನ್ಯ CEO ಸರ್, DC ಸರ್ ಗಮನಕ್ಕೆ ತಂದು ಇವತ್ತು ಮತ್ತು ನಾಳೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಕರ್ತವ್ಯದಲ್ಲಿ ಯಾವುದೇ ತೊಂದರೆ ಆಗಲಾರ್ದಂಗೆ ಆಯಾ ಆಫೀಸುಗಳಲ್ಲಿ ಸಿಬ್ಬಂದಿಗಳನ್ನು ಇಟ್ಟು
ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಂಥ ಒಂದು ಚಟುವಟಿಕೆಯನ್ನು ಆಯೋಜನೆ ಮಾಡಿದ್ದು ನಮಗೆಲ್ಲ ಖುಷಿ ಇದೆ. ಧನ್ಯವಾದ. ಯಾವ ರೀತಿ ಆಯೋಜನೆ ಮಾಡಿ ಆಯುಕ್ತರ ಆದೇಶದಂತೆ ಹಾಗೂ ನಮ್ಮ ಸನ್ಮಾನ್ಯ ಜಂಟಿ ನಿರ್ದೇಶಕರ ಆದೇಶದಂತೆ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ಜವಾಬ್ದಾರಿ ವಹಿಸಲಾಗಿತ್ತು. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಸಾಧ್ಯವಾದಷ್ಟು ಇಲ್ಲಿ 2 ದಿನ ಅವಧಿಯಲ್ಲಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ಇಲ್ಲಿ ಕ್ಯಾರ್ಗುಡ್ ಮೈದಾನ, ಈ ಹಿಂದೆ ಕ್ರೈಸ್ ವಸತಿ ಶಾಲೆಗಳ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ರು. ಮಾನ್ಯ ಜಂಟಿ ನಿರ್ದೇಶಕರು ಇದನ್ನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಹುಕ್ಕೇರಿನ ಆಯ್ಕೆ ಮಾಡಿ ನಮಗೆ ಜವಾಬ್ದಾರಿ ವಹಿಸಿದ್ದಾರೆ. ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಈ 2 ದಿನಗಳ ಕಾಲ ಎಲ್ಲ ನೌಕರರು ಅತ್ಯಂತ ಸ್ಫೂರ್ತಿದಾಯಕವಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯನ್ನು ಎತ್ತಿಡಬೇಕು ಹಾಗೂ ನೌಕರಿಯಲ್ಲಿಯೂ ಸಹಿತ ಒಂದು ಸ್ಪರ್ಧಾತ್ಮಕ ಮನೋಭಾವನ, ಧನಾತ್ಮಕ ಮನೋಭಾವನ ಬೆಳೆಸುವ ಉದ್ದೇಶವನ್ನು ಹೊಂದಿರಬೇಕು ಅಂತ ಹೇಳಿ ನಾನು ಹೇಳ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಾಜ ಕಲ್ಯಾಣ ಇವತ್ತು ಬೆಳಗಾವಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ನೌಕರರಿಗಾಗಿ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹುಕ್ಕೇರಿಯ ಈ ಕ್ಯಾರ್ಗೋಡ್ ಜಿಲ್ಲಾ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಮ್ಮ ಜಂಟಿ ನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಮೇಲಾಧಿಕಾರಿಗಳ ಒಂದು ಆದೇಶದ ಪ್ರಕಾರ ಇವತ್ತು ಎಲ್ಲ ಅಚ್ಚುಕಟ್ಟಾಗಿ ಇಲ್ಲಿ ಹುಕ್ಕೇರಿಯ ಸಹಾಯಕ ನಿರ್ದೇಶಕರು ಅವರ ಸಿಬ್ಬಂದಿಯೊಂದಿಗೆ ಒಳ್ಳೆಯ ಒಂದು ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಎಲ್ಲ ತಾಲೂಕಿನ ಸ್ಪರ್ಧಾಳುಗಳು ಬಹಳ ಉತ್ಸಾಹದಿಂದ ಇವತ್ತು ಎಲ್ಲರೂ ಬಂದು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. 26ನೇ ಸಾಲಿನ ಬೆಳಗಾವಿ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಎಲ್ಲ ಸ್ಪರ್ಧಿಗಳ ಪರವಾಗಿ ಈ ಆಟಗಳಲ್ಲಿ ನ್ಯಾಯಯುತ ಆಟ ಮತ್ತು ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ, ಪ್ರತಿಜ್ಞೆ ಮಾಡುತ್ತೇವೆ. ನಾವು ಅವುಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಗೌರವಿಸುತ್ತೇವೆ ಮತ್ತು ಕ್ರೀಡೆಯ ಸಮಗ್ರತೆ ಹಾಗೂ ನಮ್ಮ ತಂಡಗಳ ಗೌರವಕ್ಕಾಗಿ ಕ್ರೀಡಾ ಸ್ಫೂರ್ತಿಯಿಂದ ಸ್ಪರ್ಧಿಸುತ್ತೇವೆ ಎಂದು ಪ್ರತಿಜ್ಞೆಗೈಯುತ್ತೇವೆ. ದಯವಿಟ್ಟು ಎಲ್ಲ ಅತಿಥಿಗಳು